ನಮಸ್ಕಾರ. 5ನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಮನೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ? ಎಲ್ಲರಿಗೂ ಇಷ್ಟ ಆಗುತ್ತೆ. ತಾಯಿಯನ್ನು ನಾವು ದೇವರು ಅಂತ ಕರಿತೇವೆ, ಜೊತೆಗೆ ಮೊದಲ ಶಿಕ್ಷಕಿ ಅಂತ ಕೂಡ ಕರಿತೇವೆ. ಮನೆಯನ್ನು ನಾವು ಮೊದಲ ಪಾಠಶಾಲೆ ಅಂತ ಕೂಡ ಕರಿತೇವೆ, ಅಂದರೆ ಫಸ್ಟ್ ಸ್ಕೂಲ್ ಅಂತ, ಹೌದಲ್ಲ? ಹಾಗೆ ಇನ್ನು ಹೆಚ್ಚಿನದಾಗಿ ಕಲಿಬೇಕಂದ್ರೆ ನಾವೆಲ್ಲ ಹೋಗ್ತೀವಿ? ಸ್ಕೂಲಿಗೆ ಹೋಗ್ತೇವೆ, ಹೌದಲ್ಲ? ಎಲ್ಲರೂ ಸ್ಕೂಲಲ್ಲಿ ಕಲಿತೀವಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರೆಸೆಂಟ್ ನಾವು ಸ್ಕೂಲ್ ಅಂತ ಕರಿತೇವೆ. ಬಿಫೋರ್ ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಸ್ಕೂಲನ್ನು ಏನಂತ ಕರಿತಾ ಇದ್ರು? ಹೇಗಿತ್ತು ಸ್ಕೂಲು ಅಂದರೆ ಸ್ಕೂಲನ್ನು ನಾವೇನು ಕರಿತೀವಿ? ಗುರುಕುಲ. ಸ್ಕೂಲ್ನ ಹೇಗೆ ನಾವು 4 ಗೋಡೆಗಳ ಮಧ್ಯೆ ಪಾಠ ಮಾಡ್ತೀವೋ, ಆದರೆ ಆ ಗುರುಕುಲಗಳಲ್ಲಿ ಹೊರಗಡೆ ಅಂದರೆ ಮರದ ಕೆಳಗಡೆ ಕೂತ್ಕೊಂಡು ಏನು ಮಾಡ್ತಿದ್ರು? ಪಾಠವನ್ನು ಕಲಿಸ್ತಾ ಇದ್ರು. ಸೊ ಈ ಗುರುಕುಲದಲ್ಲಿ ಶಿಕ್ಷಣ ಹೇಗೆ ಇರ್ತಾ ಇತ್ತು? ನಮ್ಮ ಈಗಿನ ರೀತಿ ಎಜುಕೇಷನ್ ರೀತಿ ಇರ್ತಾ ಇತ್ತಾ? ಡಿಫ್ರೆಂಟಾಗಿ ಇರ್ತಿತ್ತಾ? ಅಥವಾ ಏನೆಲ್ಲ ಶಿಕ್ಷಣವನ್ನು ಕೊಡ್ತಾ ಇದ್ರು, ಎಜುಕೇಷನನ್ನು ಕೊಡ್ತಾ ಇದ್ರು ಅಂತಕ್ಕಂತಹ ಪಾಠವನ್ನು ಏನಾದರೂ ವಿಚಾರಗಳನ್ನು ನಾವೀಗ ಹಸ್ತರೇಖೆ ಬದಲಿಸಿದ ಬಾಲಕ ಎಂಬ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಗದ್ಯ ಪಾಠ 5, ಹಸ್ತರೇಖೆ ಬದಲಿಸಿದ ಬಾಲಕ. ನೋಡಿ, ಲೆಸನ್ ನಮ್ ಏನಿದೆ? ಹಸ್ತರೇಖೆ ಮೀನ್ಸ್ ಹ್ಯಾಂಡ್ಸ್. ಹ್ಯಾಂಡ್ಸ್ ಅಲ್ಲಿ ರೇಖೆ ಇರುತ್ತಲ್ಲ, ಲೈನ್ಸ್ ಇರುತ್ತಲ್ಲ, ನೋಡ್ಕೊಳ್ಳಿ ಒಮ್ಮೆ ನಿಮ್ಮ ಹ್ಯಾಂಡ್ಸ್ ಎಲ್ಲ ಲೈನ್ಸ್ ಇದೆ ಅಲ್ಲ? ಇದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಟ್ ನೋಡಿ, ಈ ಲೆಸನ್ಸ್ ಅಲ್ಲಿ ನಾವು ಹೇಗೆ ಆ ಬಾಲಕ ತನ್ನ ಕೈಲಿರ್ತಕ್ಕಂಥ ಲೈನ್ಸ್ಗಳನ್ನ ಹೇಗೆ ಚೇಂಜ್ ಮಾಡ್ತಾನೆ ಅನ್ನೋದನ್ನ ಈ ಲೆಸನ್ಸ್ ಅಲ್ಲಿ ನೋಡೋಣ. ತಕ್ಷಶಿಲೆ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ತಕ್ಷಶಿಲೆ ಅಂತಕ್ಕಂಥದ್ದು ಹೇಗೆ ನಮ್ಮ ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸ್ಕೂಲ್ ನೇಮ್ ಇದೆಯೋ, ಹಾಗೆ ಆ ತಕ್ಷಶಿಲೆ ಅಂತಕ್ಕಂಥದ್ದು ಆ ಒಂದು ಗುರುಕುಲದ ನೇಮ್. ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ. ಒಂದು ಆ ಹಿಂದೆ, ಪ್ರಾಚೀನ ಅಂದರೆ ಓಲ್ಡ್, ಹಿಂದಿನ ವರ್ಷಗಳಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಇಡೀ ಇಂಡಿಯಾದಲ್ಲೇ ಫೇಮಸ್ ಆಗಿರ್ತಕ್ಕಂತಹ ಒಂದು ಗುರುಕುಲ ಯಾವುದಪ್ಪ ಅಂದರೆ ತಕ್ಷಶಿಲೆ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಆ ತಕ್ಷಶಿಲೆಯಲ್ಲಿ ಸ್ಟಡಿ ಮಾಡೋದಿದೆಯಲ್ಲ, ಅದೊಂದು ಡಿಗ್ನಿಟಿ. ಆ ಸ್ಕೂಲ್ನಲ್ಲಿ ಅಥವಾ ಆ ಗುರುಕುಲದಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಅಪ್ಪ ಅಮ್ಮಗೆ ನನ್ನ ಮಗ ಅಂತ ದೊಡ್ಡ ಗುರುಕುಲದಲ್ಲಿ ಓದ್ತಾ ಇದ್ದಾನೆ ಅಂತಕ್ಕಂಥ ಒಂದು ಗ್ರೇಡ್ ಇರ್ತಾ ಇತ್ತು. ಘನತೆ ಮೀನ್ಸ್ ಡಿಗ್ನಿಟಿ. ತಮ್ಮ ಮಕ್ಕಳು ಅಲ್ಲಿ ವಿದ್ಯಾವಂತರಾಗಲಿ ಎಂದು ಎಲ್ಲ ತಂದೆ ತಾಯಿಗಳು ಆಸೆ ಪಡುತ್ತಿದ್ದರು. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಕೂಡ ತಮ್ಮ ಮಗ ಏನು ಮಾಡಬೇಕು, ತಮ್ಮ ಮಕ್ಕಳು ಆ ಒಂದು ತಕ್ಷಶಿಲೆಯಲ್ಲೇ ಸ್ಟಡಿ ಮಾಡಬೇಕು, ಅಲ್ಲೇ ಕಲಿಬೇಕು ಅಂತಕ್ಕಂಥದ್ದು ಅವರ ಡ್ರೀಮ್ ಆಗಿರ್ತಾಗಿತ್ತು, ಅವರ ಒಂದು ಆಸೆ ಆಗಿರ್ತಾ ಇತ್ತು. ಒಬ್ಬ ತಾಯಿ ತನ್ನ ಮಗನನ್ನ ಗುರುಕುಲಕ್ಕೆ ಸೇರಿಸಲು ಬಂದಳು. ವಿದ್ಯೆ ಕಲಿಸುವಂತೆ ಗುರುಗಳಲ್ಲಿ ಬೇಡಿಕೊಂಡಳು. ಒನ್ ಟೈಮ್ ಏನಾಗುತ್ತೆ, ಒಂದು ಮದರ್ ಆ ಒಂದು ಬಾಲಕನನ್ನ, ಒಂದು ಬಾಯ್ನ ಕರ್ಕೊಂಡು ಆ ತಕ್ಷಶಿಲೆಯ ಗುರುಕುಲಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಆ ಗುರುಕುಲಕ್ಕೆ ಜಾಯಿನ್ ಮಾಡಿಸಬೇಕು. ಸೇರಿಸಲು ಬಂದಳು ಅಂದರೆ ಮೀನ್ಸ್ ಗುರುಕುಲಕ್ಕೆ ಜಾಯಿನ್ ಮಾಡಿಸ್ಲಿಕ್ಕೆ ಬರ್ತಾರೆ. ಆ ಗುರುಗಳ ಹತ್ರ, ಆ ತಕ್ಷಶಿಲೆಯಲ್ಲಿ ವಿದ್ಯೆ ಕಲಿಸ್ಕೊಡ್ತಿದ್ದಂತಹ ಗುರುಗಳ ಹತ್ರ ಅವಳು ಏನು ಮಾಡ್ತಾಳೆ? ರಿಕ್ವೆಸ್ಟ್ ಮಾಡ್ಕೋತಾಳೆ. ಬೇಡಿಕೊಳ್ಳೋದು ಮೀನ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ನನ್ನ ಮಗನಿಗೂ ಕೂಡ ಎಜುಕೇಷನನ್ನು ಕೊಡಿ, ವಿದ್ಯೆಯನ್ನು ಹೇಳ್ಕೊಡಿ ಅಂತೇಳಿ ಆಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಅವನಿನ್ನು ಈಗಷ್ಟೇ ಗುರುಕುಲಕ್ಕೆ ಜಾಯಿನ್ ಆಗಲಿಕ್ಕೆ ಬಂದಿದ್ದಾನೆ. ಮನೆಯಿಂದ ಹೊರಗಡೆ ಬಂದಿರ್ತಕ್ಕಂಥ ಆ ಪುಟ್ಟ ಬಾಲಕನಿಗೆ, ಸ್ಮಾಲ್ ಬಾಯ್ಗೆ ಆ ವಾತಾವರಣ, ಆ ಅಟ್ಮಾಸ್ಫಿಯರ್ ಎಲ್ಲ ನ್ಯೂ ಅನಿಸ್ತಾ ಇದೆ. ಎಲ್ಲ ಮಕ್ಕಳು ಒಂದು ಕಡೆ ಕೂತ್ಕೊಂಡು ಸ್ಟಡಿ ಮಾಡ್ತಿದ್ದಾರೆ. ಕೆಲವು ಮಕ್ಕಳು ಬರಿತಾ ಇದ್ದಾರೆ, ಕೆಲವು ಮಕ್ಕಳು ಅವರ ಕೌಶಲ್ಯಗಳಲ್ಲಿ ಅವರು ನಿಪುಣರಾಗಿದ್ದಾರೆ, ಬರಿತಾ ಏನೇನೋ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ವಾತಾವರಣವನ್ನು, ಅಟ್ಮಾಸ್ಫಿಯರ್ ಅನ್ನ ಗಮನಿಸಿದಂಥ ಆ ಪುಟ್ಟ ಬಾಲಕನಿಗೆ ಇದೇನೋ ಡಿಫ್ರೆಂಟ್ ಆಗಿ, ಇದೆಲ್ಲ ನ್ಯೂ ಫೀಲ್ ಆಗ್ತಾ ಇದೆ ಮಗುಗೆ. ಎತ್ತಲೋ ನೋಡುತ್ತಾ ನಿಂತಿದ್ದ ಮದರ ತಾಯಿ ಏನು ಮಾಡಿದ್ರು, ಆ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು. ಪ್ಲೀಸ್ ನನ್ನ ಮಗನಿಗೂ ಎಜುಕೇಷನ್ ಕೊಡಿ, ಅವನಿಗೂ ವಿದ್ಯೆ ಹೇಳ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಆ ಹುಡುಗ, ಆ ಬಾಲಕ ಏನು ಮಾಡ್ತಿದ್ದ, ಆ ವಾತಾವರಣವೆಲ್ಲ ಸುತ್ತಲೂ, ಆ ಗುರುಕುಲದ ಸುತ್ತಲೂ ಏನು ಮಾಡ್ದ, ಅವನು ನೋಡ್ತಾ ಇದ್ದ. ಗುರುಗಳು ಆತನನ್ನ ಗಮನಿಸಿದರು. ಆ ಟೀಚರ್ಸ್ ಏನು ಮಾಡಿದ್ರು, ಅವನನ್ನ ನೋಡ್ತಾ ಇದ್ದಾರೆ, ಅವನ ಗಮನಿಸ್ತಾ ಇದ್ದಾರೆ. ಕರೆದು ಬಾಲಕನ ಕೈ ನೋಡಿದರು. ಅವನನ್ನ ಕಮಿಯರ್ ಅಂತ ಕರೆದ್ರು. ಅವನ ಗುರುಗಳ ಮುಂದೆ ನಿಲ್ಸ್ಕೊಂಡ್ರು. ಏನು ಮಾಡಿದ್ರು, ಅವನ ಹ್ಯಾಂಡ್ ಓಪನ್ ಯುವರ್ ಹ್ಯಾಂಡ್ ಅಂತೇಳಿ ಆ ಹ್ಯಾಂಡ್ನ ಚೆಕ್ ಮಾಡ್ತಿದ್ದಾರೆ.
ನಿರಾಶರಾದರು. ಅವರು ಏನು ಮಾಡಿದ್ರು, ಆ ಹ್ಯಾಂಡ್ ಚೆಕ್ ಮಾಡಿದ ತಕ್ಷಣನೇ ತುಂಬ ಬೇಜಾರಾಯ್ತು, ತುಂಬ ಬ್ಯಾಡ್ ಫೀಲ್ ಮಾಡಿಕೊಂಡ್ರು. ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ. ಅವ್ರು ಏನು ಮಾಡಿದ್ರು, ಅವನ ಯಾವುದೇ ನಾಲೆಡ್ಜನ್ನ ಟೆಸ್ಟ್ ಮಾಡಲಿಲ್ಲ. ಅವ್ನಿಗೇನು ಗೊತ್ತಿದೆ, ಅವ್ನಿಗೇನು ಗೊತ್ತಿಲ್ಲ, ಯಾವುದ್ರ ಬಗ್ಗೆ ಒಂದು ಕ್ವಶನ್ ಕೂಡ ಮಾಡಲಿಲ್ಲ. ಜಸ್ಟ್ ಅವನ ಹ್ಯಾಂಡನ್ನು ಹಸಿ ಮಾಡಿ ಏನು ಮಾಡಿದ್ರು, ಈ ಡೋಂಟ್ ಲೈಕ್ ಎಜುಕೇಷನ್, ಈ ಡೋಂಟ್ ನೋ ಎನಿಥಿಂಗ್ ಅಂತ ಹೇಳಿಬಿಟ್ರು. ಅವನಿಗೆ ಸ್ಟಡಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ರು. ವಿದ್ಯೆ ಹತ್ತದು ಎಂದು ತಿಳಿಸಿದರು. ನಾವೆಷ್ಟೇ ಟ್ರೈ ಮಾಡಿ ಅವನಿಗೆ ಎಜುಕೇಷನ್ ಕೊಟ್ಟರೂ ಕೂಡ ಅವನಿಗೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲ, ಅವನಿಗೆ ಇಂಟ್ರೆಸ್ಟೇ ಇಲ್ಲ ಸ್ಟಡಿ ಮಾಡೋದ್ರಲ್ಲಿ ಅಂತ ಡಿಸೈಡ್ ಮಾಡಿ ಹೇಳಿಬಿಟ್ರು ಅವರು. ತಾಯಿ ದಕ್ಷಿ ಗಾಬರಿಯಾದಳು. ಏನಾಯಿತು, ಆ ಮಗುವಿನ ತಾಯಿ ನೇಮ್ ಏನೋ ದಕ್ಷಿ ಅಂತ. ಆಕೆ ಶಾಕ್ ಆಯಿತು. ಹೇಗೆ ಸಾಧ್ಯ, ಹೌ ಕ್ಯಾನ್ ಪಾಸಿಬಲ್ ದಿಸ್ ಒನ್? ಜಸ್ಟ್ ಹ್ಯಾಂಡ್ ನೋಡಿದ ತಕ್ಷಣ ಇವ್ರಿಗೆ ಇಂಟ್ರೆಸ್ಟ್ ಇದೆ, ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇವ್ರು ಅಚೀವ್ ಮಾಡ್ತಾರೆ, ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ? ಇಲ್ಲ ಅಲ್ವಾ? ಇವ್ರು ಹೇಗೆ ಹೇಳಿಬಿಟ್ರು, ನನ್ನ ಮಗನಿಗೆ ಎಜುಕೇಷನಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನೇನೂ ಕಲಿಯಲ್ಲ ಅಂಥೇಳಿ ಆಕೆ ಟೆನ್ಷನ್ ಮಾಡಿಕೊಂಡು ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಆ ತಾಯಿ, ಆ ಮದರ್ ಏನು ಮಾಡಿದ್ರು, ತುಂಬ ರಿಕ್ವೆಸ್ಟ್ ಮಾಡಿಕೊಂಡು, ಪ್ಲೀಸ್ 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 ನನ್ನ ಮಗನಿಗೆ ಹೇಗಾದರೂ ಮಾಡಿ ಅವನಿಗೆ ಕಲಿಸ್ಕೊಡಿ, ಅವನು ಬೇರೆಯವರ ಹಾಗೆ ಅವನು ಎಜುಕೇಷನ್ ಬೇಕು, ಅವನು ಓದಬೇಕು, ಹೇಗಾದರೂ ಮಾಡಿ ಅವನಿಗೆ ಕಲಿಸಿ ಅಂಥೇಳಿ ಆ ಗುರುಗಳ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆದರೆ ಗುರುಗಳು ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಅವರು ಜಸ್ಟ್ ಹ್ಯಾಂಡ್ ಹಿಡ್ಕೊಬಿಟ್ಟು ಮತ್ತೆ ಹೇಳ್ತಾರೆ, ಹ್ಯಾಂಡ ನೋಡಿ, ಇಲ್ಲಿ ರೇಖೆ ಲೈನ್ಸ್ಗಳಿದೇವಲ್ಲ ನಿಮ್ಮ ಹ್ಯಾಂಡ್ನಲ್ಲಿ, ಆ ಲೈನ್ಸ್ಗಳನ್ನು ನೋಡ್ಬಿಟ್ಟು ಹೇಳ್ತಾರೆ, ನೋಡಿ ಅವನಿಗೆ ಯಾವುದೇ ವಿದ್ಯೆ ರೇಖೆ ಅವನ ಕೈನಲ್ಲಿಲ್ಲ, ಆ ಎಜುಕೇಷನ್ ಲೈನ್ಸ್ ಏನೋದು ನಮ್ಮ ಹ್ಯಾಂಡಲ್ಲಿ ಇರುತ್ತೆ, ಆದರೆ ಆ ಲೈನ್ಸ್ ಅವನಲ್ಲಿ ಇಲ್ಲ ಅಂತೇಳಿ ಆ ತಾಯಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಆ ಎಜುಕೇಷನ್ ಲೈನ್ಸ್ ಇಲ್ಲ ಅಂದರೆ ಅವನು ಯಾವುದೇ ರೀತಿಯಾದ ಎಜುಕೇಷನ್ ಪಡೀಲಿಕ್ಕೆ ಆಗೋದೇ ಇಲ್ಲ, ಅವನಿಗೇನು ಬರೋದೇ ಇಲ್ಲ ಅಂತ ಹೇಳಿ ಅವರು ಹೇಳಿದ್ರು. ತಾಯಿಗೆ ತುಂಬ ನಿರಾಸೆ ಆಯಿತು, ಅವಳಿಗೆ ಅಳು ಬಂದಿತ್ತು. ಆಕೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಆ ಗುರುಗಳು ಏನು ಮಾಡಿದ್ರು, ಇಲ್ಲ ಇವನಿಗೆ ಆ ಎಜುಕೇಷನ್ ಲೈನ್ ಇಲ್ಲದೆ ಇರೋದ್ರಿಂದಾನೇ ಅವನಿಗೆ ಏನು ಓದ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದನ್ನು ಕೇಳಿ ಆಕೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಆಕೆಗೆ ಅವಳು ಅಳಕ್ಕೆ ಶುರು ಮಾಡ್ತಾಳೆ, ಶಿ ಇಸ್ ಕ್ರೈ. ತಾಯಿಯ ನೋವನ್ನು ಆ ಬಾಲಕ ಗಮನಿಸಿದ. ತಾಯಿಯ ಆಸೆಯನ್ನು ಪೂರೈಸಲು ಯೋಚಿಸತೊಡಗಿದ. ಆ ಬಾಯ್ ನಿಂತ್ಕೊಂಡು ಆ ಗುರು ಮತ್ತು ತಾಯಿ ನಡುವೆ ಇರ್ತಕ್ಕಂತಹ ಮಾತುಕತೆಗಳನ್ನು ಏನು ಮಾಡ್ತಾ ಇದ್ದ, ಗಮನಿಸ್ತಾ ಇದ್ದ, ಇಂಟ್ರೆಸ್ಟಿಂದ ಅವನು ಕೇಳಿಸ್ಕೊತಾ ಇದ್ದ. ಆಕೆ ಆ ತಾಯಿಯ ಅಳೋದನ್ನು ನೋಡಿ ಏನಾಯ್ತು, ಇವನಿಗೆ ಎಲ್ಲೋದರ ಫೀಲ್ ಆಯಿತು, ಯಾಕೆ ನಮ್ಮಮ್ಮ ಹೀಗೆ ಅಳ್ತಾ ಇದ್ದಾಳೆ, ವೈ ಶಿ ಇಸ್ ಕ್ರೈಯಿಂಗ್ ಅಂತ. ಸೊ ಆಕೆ ಆಸೆ ಏನು, ನಾನು ಓದ್ಬೇಕನ್ನೋದು ಆಕೆ ಆಸೆ ಆಗಿದೆ. ಎಸ್, ನಾನು ಓದ್ತೀನಿ, ಐ ವಿಲ್ ಸ್ಟಡಿ ಅಂತೇಳಿ ಅವನು ಕೂಡ ಡಿಸೈಡ್ ಮಾಡ್ತಾನೆ. ನಮ್ಮ ಮದರ್ನ ಏನು ಆಸೆ ಇದೆ, ಆಕೆ ಏನು ನನ್ನಿಂದ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೋ ಅದನ್ನು ನಾನು ಮಾಡ್ಬೇಕಂತೇಳಿ ಆಕೆ ಏನು ಮಾಡ್ತಾನೆ, ಡಿಸೈಡ್ ಮಾಡ್ತಾನೆ. ಎಸ್, ಏನೇ ಪ್ರಾಬ್ಲಮ್ ಬರಲಿ ನಾನು ಓದಬೇಕು, ನಾನು ಸ್ಟಡಿ ಮಾಡಬೇಕಂತ ಹೇಳಿ ಒಂದು ನಿರ್ಧಾರವನ್ನು ಡಿಸೈಡ್ ಮಾಡ್ತಾನೆ.